ನಮಸ್ಕಾರ. ಇಂದಿನ ಕಥೆ ಪ್ರಾಮಾಣಿಕತೆಯ ಫಲ. ಒಮ್ಮೆ ಒಂದು ಹೋಟೆಲ್ನಲ್ಲಿ ಬಂದಿದ್ದ ಗ್ರಾಹಕನ 2,000 ರೂಪಾಯಿಗಳು ಜೇಬಿನಿಂದ ಕೆಳಗೆ ಬಿದ್ದಿತ್ತು. ಇದನ್ನು ಅಲ್ಲಿಯೇ ಇದ್ದ ಹೋಟೆಲಿನ ನೌಕರನು ತನ್ನ ಹಣವನ್ನು ಅಲ್ಲಿಯೇ ಎತ್ತಿಟ್ಟನು. ಒಂದು ವಾರದ ನಂತರ ಆ ಗ್ರಾಹಕನು ಮತ್ತೆ ಹೋಟೆಲಿಗೆ ಬಂದು ತನ್ನ ದುಡ್ಡು ಕಳೆದಿದ್ದರ ಬಗ್ಗೆ ಹೋಟೆಲ್ ಮಾಲೀಕನ ಬಳಿ ವಿಚಾರಿಸಿದ. ಇದನ್ನು ನೋಡಿದ ಆ ನೌಕರನು ಆ ಗ್ರಾಹಕನನ್ನು ಕರೆದುಕೊಂಡು ಹೋಗಿ ಆತನು ಬೀಳಿಸಿದ ಹಣವನ್ನು ಎತ್ತಿಟ್ಟಿದ್ದನ್ನು ತೆಗೆದು ತೋರಿಸಿದನು. ಆಗ ಗ್ರಾಹಕನು ಆ ನೌಕರನ ಪ್ರಾಮಾಣಿಕತೆಯನ್ನು ಕಂಡು ಬಹಳ ಸಂತೋಷಗೊಂಡನು. ಅವನಿಗೆ ತನ್ನ ವ್ಯಾಪಾರದಲ್ಲಿ ಕೆಲಸ ಮಾಡಲು ಒಬ್ಬ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಬೇಕಿತ್ತು. ಅವನು ಆ ನೌಕರನ್ನು ತನ್ನ ಜೊತೆ ಕರೆದುಕೊಂಡು ಹೋದನು. ಹೀಗೆ ಅವನ ಜೊತೆ ಪ್ರಾಮಾಣಿಕನಾಗಿ ಕೆಲಸ ಮಾಡುತ್ತಾ ಆ ನೌಕರನು ಬಹಳ ದೊಡ್ಡ ಧನವಂತನಾದನು. ಅವನು ಆ ಗ್ರಾಹಕನಿಗೆ ತೋರಿದ ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಅತ್ಯಂತ ಮಹತ್ತರವಾಗಿತ್ತು. ಅವನು ಮನಸ್ಸನ್ನು ಗೆದ್ದು ಬಿಟ್ಟಿದ್ದನು. ಇದು ಅಸಾಧಾರಣ ನೌಕರನು ಮುಂದೆ ಪ್ರಸಿದ್ಧ ವ್ಯಕ್ತಿ ಹೋಟೆಲ್ ಮಾಲೀಕ ಪಿ. ಹಿಲ್ಬಸ್ ಎಂದು ಪ್ರಸಿದ್ಧನಾದನು. ಸತ್ಯವಾದ ಮಾತೆಂದರೆ ಪ್ರಾಮಾಣಿಕತೆ ಎಂಬುದು ವಿರಳವಾಗಿ ಸಿಗುವ ವಜ್ರ. ಇದನ್ನು ಅಳವಡಿಸಿಕೊಳ್ಳುವವರು ಜೀವನದಲ್ಲಿ ಖಂಡಿತವಾಗಿಯೂ ಮುಂದೆ ಬರುತ್ತಾರೆ. ಧನ್ಯವಾದಗಳು.